ಅಲ್ಲ, ಒಳಗಡೆ ಏನು ನಡೆದಿದೆ ಅಂತೇಳಿ ನಮಗೇನು ಗೊತ್ತಿಲ್ಲ. ಒಂದಂತೂ ನಿಜ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಮಾಡಬೇಕು ಪರಮೇಶ್ವರನ ಅಂತ ಹೇಳಿ ನಾನು ರಾಜೀನಾಮೆ ಕೊಡುವಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಮಾಡಬೇಕು ಪರಮೇಶ್ವರಿಗೆ ಅಂತ ಹೇಳಿದ್ದೀನಿ ಅಂತೇಳಿ ನಮಗೆಲ್ಲ ಹೇಳಿದರು. ಅದನ್ನು ಹೈಕಮಾಂಡ್ನವರು ಕನ್ಸಿಡರ್ ಮಾಡಲಿಲ್ಲ. ಆದರೆ ಉಪಮುಖ್ಯಮಂತ್ರಿ ಮಾಡುವಂಥ ಸಂದರ್ಭದಲ್ಲಿ ಅವರು ಭಾಳಷ್ಟು ಜನ ಮಾಡಬೇಕು ಹಾಗೆ ಅಂತೇಳಿ ಕೇಳ್ತಾ ಇದ್ದಾರೆ. ಅದರಲ್ಲಿ 1-2 ಮಾಡ್ಬೋದು ಹಾಗೆ ಅಂತೇಳಿ ಚರ್ಚೆ ಆಗ್ತಾ ಇದ್ದಿದ್ದು ನನಗೆ ಗೊತ್ತಿದ್ದದ್ದು. ಆ ಒಳಗಡೆ ಬಹುಶಃ ಸಿದ್ದರಾಮಯ್ಯನವರು ಕೂಡ ಇಲ್ಲ ಪರಮೇಶ್ವರಿಗೆ ಮಾಡಬೇಕು ಅಂತೇಳಿ ನನ್ನ ಹತ್ರನೂ ಹೇಳಿದರು. ನಾನು ಹೇಳಿದ್ದೇನೆ, ಒಂದೇ ಮಾಡಬೇಕು ಅಂತ ಹೇಳಿದ್ದೇನೆ ಅಂತ ಹೇಳಿದರು. ಹಾಗಾಗಿ ಅವ್ರು ಹೇಳಿದ್ರಲ್ಲಿ ಸತ್ಯ ಇದೆ ಅಂತ ಅಂದ್ಕೊಳ್ತೀನಿ. ಪಾರ್ಕ್ ಜಾಗಗಳು ಅಂತಂದರೆ ಅದ್ರ ಒಳಗಡೆ ಕಮರ್ಷಿಯಲೈಸೇಷನ್ ಮಾಡೋವಂಥದ್ದಲ್ಲ ಅದು. ಈಗ ನಮಗೆ ಕೆಲವು ಸಾರ್ವಜನಿಕರ ಉದ್ದೇಶದಿಂದ ಕೆಲವು ಕೆಲಸಗಳನ್ನ ಮಾಡಬೇಕಾದಂಥ ಸಂದರ್ಭದಲ್ಲಿ ಅದಕ್ಕೆ ಪ್ರೊವಿಷನ್ ಮಾಡ್ಕೊಳ್ಳೋಕ್ಕೆ ಅಂತೇಳಿ ಮಾಡಿದ್ದಾರೆ. ಅದು ಸ್ಪೆಸಿಫಿಕ್ಕಾಗಿ ಇದು ಕಾರ್ಪೊರೇಷನ್ನವರು ತೀರ್ಮಾನಗಳು ಮಾಡಿದಾಗಲೇ ಗೊತ್ತಾಗುತ್ತೆ. ರಸ್ತೆಯಲ್ಲಿ ನಿಲ್ಲಿಸೋ ಕಾರ್ಗಳಿಗೂ 2 ವೀಲರ್ಗಳಿಗೂ ಕೂಡ ಇನ್ಮೇಲೆ ಫೀಸ್ ಕಟ್ಟಬೇಕು ಅನ್ನೋ ಒಂದು ಕಾಯ್ದೆ ತರೋದಕ್ಕೆ ಹೊರಟಿದೆ. ಇಲ್ಲ, ಅದು ಮೊದಲು ನಾನು ಬೆಂಗಳೂರಿನ ಉಸ್ತುವಾರಿ ಸಚಿವನಾಗಿದ್ದಾಗ ಕೂಡ ಅದರ ಬಗ್ಗೆ ಚರ್ಚೆ ಮಾಡಿದ್ವಿ ನಾವು. ರಸ್ತೆಗಳಿರೋದು ಜನ ಓಡಾಡೋದಕ್ಕೆ, ಎರಡೂ ಸೈಡು ಕಾರ್ಗಳು ಅಥವಾ ವೆಹಿಕಲ್ಸ್ ನಿಲ್ಲಿಸ್ಬಿಟ್ರೆ ಅಲ್ಲಿ ರಸ್ತೆಗಳೇ ಮುಚ್ಕೊಂಡು ಹೋಗುತ್ತೆ. ಅದಕ್ಕೊಂದು ಕಾನೂನು ತರಬೇಕು ಹಾಗೆ ಅಂತೇಳಿ ಅವಾಗೆಲ್ಲ ನಾವು ಚರ್ಚೆ ಮಾಡಿದ್ದು. ಅದು ಈಗ ಅದ್ರ ಬಗ್ಗೆ ಒಂದಿಷ್ಟು ಬೇರೆ ಬೇರೆ ರೀತಿಯಲ್ಲಿ ಚರ್ಚೆ ಆಗಿ ಮಾಹಿತಿಗಳು ಬರ್ತಾ ಇದೆ. ಅದೆಲ್ಲ ಚರ್ಚೆ ಮಾಡಿ ತೀರ್ಮಾನ ಮಾಡ್ತಾರೆ. ಅಲ್ಲ, ಒಳಗಡೆ ಏನು ನಡೆದಿದೆ ಅಂತೇಳಿ ನಮಗೇನು ಗೊತ್ತಿಲ್ಲ. ಒಂದಂತೂ ನಿಜ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಮಾಡಬೇಕು ಪರಮೇಶ್ವರನ ಅಂತ ಹೇಳಿ ನಾನು ರಾಜೀನಾಮೆ ಕೊಡುವಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಮಾಡಬೇಕು ಪರಮೇಶ್ವರಿಗೆ ಅಂತ ಹೇಳಿದ್ದೀನಿ ಅಂತೇಳಿ ನಮಗೆಲ್ಲ ಹೇಳಿದರು. ಅದನ್ನು ಹೈಕಮಾಂಡ್ನವರು ಕನ್ಸಿಡರ್ ಮಾಡಲಿಲ್ಲ. ಆದರೆ ಉಪಮುಖ್ಯಮಂತ್ರಿ ಮಾಡುವಂಥ ಸಂದರ್ಭದಲ್ಲಿ ಅವರು ಭಾಳಷ್ಟು ಜನ ಮಾಡಬೇಕು ಹಾಗೆ ಅಂತೇಳಿ ಕೇಳ್ತಾ ಇದ್ದಾರೆ. ಅದರಲ್ಲಿ 1-2 ಮಾಡ್ಬೋದು ಹಾಗೆ ಅಂತೇಳಿ ಚರ್ಚೆ ಆಗ್ತಾ ಇದ್ದಿದ್ದು ನನಗೆ ಗೊತ್ತಿದ್ದದ್ದು. ಆ ಒಳಗಡೆ ಬಹುಶಃ ಸಿದ್ದರಾಮಯ್ಯನವರು ಕೂಡ ಇಲ್ಲ ಪರಮೇಶ್ವರಿಗೆ ಮಾಡಬೇಕು ಅಂತೇಳಿ ನನ್ನ ಹತ್ರನೂ ಹೇಳಿದರು. ನಾನು ಹೇಳಿದ್ದೇನೆ, ಒಂದೇ ಮಾಡಬೇಕು ಅಂತ ಹೇಳಿದ್ದೇನೆ ಅಂತ ಹೇಳಿದರು. ಹಾಗಾಗಿ ಅವ್ರು ಹೇಳಿದ್ರಲ್ಲಿ ಸತ್ಯ ಇದೆ ಅಂತ ಅಂದ್ಕೊಳ್ತೀನಿ. ಪಾರ್ಕ್ ಜಾಗಗಳು ಅಂತಂದರೆ ಅದ್ರ ಒಳಗಡೆ ಕಮರ್ಷಿಯಲೈಸೇಷನ್ ಮಾಡೋವಂಥದ್ದಲ್ಲ ಅದು. ಈಗ ನಮಗೆ ಕೆಲವು ಸಾರ್ವಜನಿಕರ ಉದ್ದೇಶದಿಂದ ಕೆಲವು ಕೆಲಸಗಳನ್ನ ಮಾಡಬೇಕಾದಂಥ ಸಂದರ್ಭದಲ್ಲಿ ಅದಕ್ಕೆ ಪ್ರೊವಿಷನ್ ಮಾಡ್ಕೊಳ್ಳೋಕ್ಕೆ ಅಂತೇಳಿ ಮಾಡಿದ್ದಾರೆ. ಅದು ಸ್ಪೆಸಿಫಿಕ್ಕಾಗಿ ಇದು ಕಾರ್ಪೊರೇಷನ್ನವರು ತೀರ್ಮಾನಗಳು ಮಾಡಿದಾಗಲೇ ಗೊತ್ತಾಗುತ್ತೆ. ರಸ್ತೆಯಲ್ಲಿ ನಿಲ್ಲಿಸೋ ಕಾರ್ಗಳಿಗೂ 2 ವೀಲರ್ಗಳಿಗೂ ಕೂಡ ಇನ್ಮೇಲೆ ಫೀಸ್ ಕಟ್ಟಬೇಕು ಅನ್ನೋ ಒಂದು ಕಾಯ್ದೆ ತರೋದಕ್ಕೆ ಹೊರಟಿದೆ. ಇಲ್ಲ, ಅದು ಮೊದಲು ನಾನು ಬೆಂಗಳೂರಿನ ಉಸ್ತುವಾರಿ ಸಚಿವನಾಗಿದ್ದಾಗ ಕೂಡ ಅದರ ಬಗ್ಗೆ ಚರ್ಚೆ ಮಾಡಿದ್ವಿ ನಾವು. ರಸ್ತೆಗಳಿರೋದು ಜನ ಓಡಾಡೋದಕ್ಕೆ, ಎರಡೂ ಸೈಡು ಕಾರ್ಗಳು ಅಥವಾ ವೆಹಿಕಲ್ಸ್ ನಿಲ್ಲಿಸ್ಬಿಟ್ರೆ ಅಲ್ಲಿ ರಸ್ತೆಗಳೇ ಮುಚ್ಕೊಂಡು ಹೋಗುತ್ತೆ. ಅದಕ್ಕೊಂದು ಕಾನೂನು ತರಬೇಕು ಹಾಗೆ ಅಂತೇಳಿ ಅವಾಗೆಲ್ಲ ನಾವು ಚರ್ಚೆ ಮಾಡಿದ್ದು. ಅದು ಈಗ ಅದ್ರ ಬಗ್ಗೆ ಒಂದಿಷ್ಟು ಬೇರೆ ಬೇರೆ ರೀತಿಯಲ್ಲಿ ಚರ್ಚೆ ಆಗಿ ಮಾಹಿತಿಗಳು ಬರ್ತಾ ಇದೆ. ಅದೆಲ್ಲ ಚರ್ಚೆ ಮಾಡಿ ತೀರ್ಮಾನ ಮಾಡ್ತಾರೆ.